ಶಾಹಿದ್ ಅಫ್ರಿದಿಗೆ ದುಬೈ ಕೇರಳಿಗರಿಂದ ಗ್ರ್ಯಾಂಡ್ ವೆಲ್ಕಮ್. ಭಾರತದ ಕಡುವೈರಿಗೆ ಅಪ್ಪುಗೆ ನೀಡಿ ಸ್ವಾಗತ ಕೋರಿದ ಮಲಯಾಳಿಗರು. ಪಹಲ್ಗಾಮ್ ನರಮೇಧದ ಬೆನ್ನಲ್ಲೇ ಪಾಕ್ ಕ್ರಿಕೆಟಿಗನಿಗೆ ಆಹ್ವಾನ. ಭಾರತ ಕಂಡ್ರೆ ವಿಷಕಾರು ಶಾಹಿದ್ ಅಫ್ರಿದಿಯನ್ನ ಕಾರ್ಯಕ್ರಮಕ್ಕೆ ಕರೆಸಿದ್ಯಾಕೆ ನೀವು? ದುಬೈನಲ್ಲಿರೋ ಕೇರಳಿಗರು ಭಾರತೀಯರಲ್ವಾ? ನಿಮ್ಮಲ್ಲಿ ಆಕ್ರೋಶ, ಅಸಹನೆ, ಕೋಪ ಏನೂ ಇಲ್ವಾ? ನಮಸ್ಕಾರ ವೀಕ್ಷಕರೇ. ಕೊಲ್ಲಿ ರಾಷ್ಟ್ರಗಳಲ್ಲಿ ಬಹುತೇಕ ಭಾರತೀಯರು ವಾಸಿಸ್ತಾರೆ. ಅದರಲ್ಲೂ ಕೂಡ ಕೇರಳಿಗರು ಹೆಚ್ಚಾಗಿ ವಾಸಿಸ್ತಾರೆ. ಸೌದಿ ಅರೇಬಿಯಾ, UAE, ಕತಾರ್, ಕುವೈತ್ ಹೀಗೆ. ಇವರು ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಈ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಭಾರತದವರನ್ನ ಇನ್ವೈಟ್ ಮಾಡೋದು ಕಾಮನ್. ಆದರೆ ಈ ಬಾರಿ ಯಾರನ್ನ ಇನ್ವೈಟ್ ಮಾಡಿದ್ದಾರೆ ಗೊತ್ತಾ? ಹೆಸರನ್ನ ಕೇಳಿದ್ರೆ ನೀವೆಲ್ಲರೂ ಕೂಡ ಕೇರಳಿ ಕೆಂಡವಾಗ್ತೀರಾ. ಭಾರತದ ಕಡುವೈರಿ ಪಾಕಿಸ್ತಾನದ ಮಾಜಿ ಕ್ರಿಕೆಟರ್ ಶಾಹಿದ್ ಅಫ್ರಿದಿಯನ್ನ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿ ದೇಶದ್ರೋಹ ನಡೆಯನ್ನ ತೋರಿಸಿದ್ದಾರೆ. ಒಂದ್ ಕಡೆ ಪಹಲ್ಗಾಮ್ನಲ್ಲಿ ಅಮಾಯಕ ಭಾರತೀಯರನ್ನ ಪಾಕಿಸ್ತಾನ ಮೂಲದ ಉಗ್ರರು ನರಮೇಧ ಮಾಡಿದ್ದಾರೆ. ಇಡೀ ಭಾರತವೇ ಪಹಲ್ಗಾಮ್ನ ಪ್ರತಿಕಾರದ ಜ್ವಾಲೆಯಲ್ಲಿ ಇನ್ನೂ ಕೂಡ ಹೊತ್ತಿ ಉರಿತಾ ಇದೆ. ಯಾರ ಸ್ಮೃತಿ ಪಟಲದಿಂದನೂ ಕೂಡ ಆ ಘಟನೆ ಇನ್ನೂ ಮಾಸಿಲ್ಲ. ಇಂತಹ ಸಮಯದಲ್ಲಿ ದುಬೈನಲ್ಲಿರುವಂತಹ ಕೇರಳಿಗರು ಪಾಕಿಸ್ತಾನದ ಮಾಜಿ ಕ್ರಿಕೆಟರ್, ಅವನಿಗೆ ಭಾರತ ಅಂದ್ರೆ ಸಾಕು ಕೆಂಡ ಕಾರ್ತಿರ್ತಾನೆ, ವಿಷ ಕಾರ್ತಿರ್ತಾನೆ, ಅಂತವನನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಆರ್ಗನೈಸರ್ ಪ್ರಕಾರ ಇದು ಕೊಚ್ಚಿನ್ ಯೂನಿವರ್ಸಿಟಿ ಬಿಟೆಕ್ ಅಲ್ಯೂಮ್ನಿ ಅಸೋಸಿಯೇಷನ್ ಅವರು ಮೆಮೊರಿ ಸ್ಟೆಪ್ 2025 ಅನ್ನೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಮೇ 25ಕ್ಕೆ ಈ ಒಂದು ಕಾರ್ಯಕ್ರಮ ನಡೆದಿರೋದು. ಈ ಕಾರ್ಯಕ್ರಮಕ್ಕೆ ಶಾಹಿದ್ ಅಫ್ರಿದಿ ಹಾಗೂ ಮತ್ತೊಬ್ಬ ಕ್ರಿಕೆಟ್ ಆಟಗಾರ ಉಮರ್ ಗುಲ್ರನ್ನ ದುಬೈನಲ್ಲಿರುವ ಕೇರಳಿಗರು ಆಹ್ವಾನ ಕೊಟ್ಟಿದ್ದಾರೆ. ಅವರಿಗೆ ಈ ಒಂದು ವಿಡಿಯೋನ ನೋಡಿ ಯಾವ ರೀತಿ ವೆಲ್ಕಮ್ ಮಾಡ್ತಿದ್ದಾರೆ ಅವ್ರನ್ನ ಅಂತ ಹೇಳ್ಕೊಂಡು. ಅಲ್ಲಿರುವಂತಹ ಮಲಯಾಳಿಗರು ಅವರನ್ನ ಕರ್ಕೊಂಡು ಬಂದು ತುಂಬಾ ಪ್ರೀತಿಯಿಂದ, ಪ್ರೀತಿಪೂರ್ವಕವಾಗಿ ಅಪ್ಪುಗೆ ಕೊಟ್ಟು ಅವರನ್ನ ಅದ್ಧೂರಿಯಾಗಿ ವೆಲ್ಕಮ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಿದ್ದಾರೆ. ನನ್ನ ಪ್ರಶ್ನೆ ಇದು, ನಿಮ್ಗೆ ಯಾರಿಗೂ ಕೂಡ ಪಹಲ್ಗಾಮ್ನ ನರಮೇಧದ ಕಿಂಚಿತ್ತೂ ಕೂಡ ಆಕ್ರೋಶದ ಮನೋಭಾವನೆ ಇಲ್ವಾ? ನೀವು ಯಾರೂ ಕೂಡ ಭಾರತೀಯರಲ್ವಾ? ನಾವು ಎಲ್ಲೇ ಇದ್ರೂ ಕೂಡ, ನಾವು ನಮ್ಮ ದೇಶವನ್ನು ಬಿಟ್ಟು ವಿದೇಶದ ನೆಲದಲ್ಲಿದ್ದರೂ ಕೂಡ ಭಾರತೀಯರ ರಕ್ತದಲ್ಲಿ ಹರಿಯೋದು ಭಾರತದ ಗುಣ, ಭಾರತೀಯನ ಗುಣ. ಆದರೆ ದುಬೈನಲ್ಲಿರುವಂಥ ಕೇರಳಿಗರಿಗೆ ಏನಾಗಿದೆ? ಪಹಲ್ಗಾಮ್ನ ಘಟನೆ ಆಗಿ ಇನ್ನೂ ಕೂಡ ತುಂಬಾ ದಿನಗಳು ಉರುಳಿಲ್ಲ. ಯಾರಿಗೂ ಕೂಡ ನಮಗೆ ಪ್ರತೀಕಾರ ಅನ್ನೋದೇ ಇಲ್ವಾ? ಶಾಹಿದ್ ಅಫ್ರಿದಿ ಭಾರತವನ್ನ ಕಂಡ್ರೆ ಯಾವತ್ತೂ ಕೂಡ ದ್ವೇಷದ ಹೊಗೆಯನ್ನ ಉಗುಳ್ತಾ ಇರ್ತಾನೆ, ಕಿಡೆ ಕಿಡೆ ಕಾರ್ತಿರ್ತಾನೆ. ಅಂತವನನ್ನ ಇಂಥ ಸಂದರ್ಭದಲ್ಲಿ ಕರೆಸಿ ಏನ್ ತೋರ್ಸೋದಕ್ಕೆ ಹೊರಟಿದ್ದೀರಾ ನೀವು? ಯಾವ ಪಾಕಿಸ್ತಾನದ ಉಗ್ರರು ಗುಳ್ಳೆ ನರಿ ರೀತಿ ಬಂದು ನಮ್ಮ ಭಾರತದ ಹಿಂದೂ ಅಮಾಯಕರನ್ನ ಹತ್ಯೆ ಮಾಡಿದ್ರು, ಯಾವ ಪಾಕಿಸ್ತಾನ ಭಾರತದ ವಿರುದ್ಧ ಇಲ್ಲ ಸಲ್ಲದ ಊಹಾಪೋಹಗಳನ್ನ ಸೃಷ್ಟಿ ಮಾಡ್ತಾ ಇದೆಯೋ, ಯಾವ ಪಾಕಿಸ್ತಾನ ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾ ಇದೆಯೋ ಅಂತಹ ದೇಶದ ಕ್ರಿಕೆಟ್ ಆಟಗಾರರನ್ನ ನೀವು ಕರೆಸ್ತೀರಿ ಅಂದ್ರೆ ನನಗೆ ಅನುಮಾನ ನೀವು ಭಾರತೀಯರ ಅಂತ. ಯಾವಾಗ ಅತ್ತ ದುಬೈನಲ್ಲಿರುವಂತಹ ಕೇರಳಿಗರು ಶಾಹಿದ್ ಅಫ್ರಿದಿಯನ್ನ ಇನ್ವೈಟ್ ಮಾಡಿದ್ರೋ ಇದು ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಖಂಡಿತವಾಗ್ಲೂ ಇದು ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗುವಂತಹ ಘಟನೆನೇ. ನೆಟ್ಟಿಗರು ದುಬೈನಲ್ಲಿರುವಂತಹ ಕೇರಳಿಗರನ್ನ ಲೆಫ್ಟ್ ರೈಟ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಒನ್ಸ್ ಅ ಟ್ರೇಟರ್ ಆಲ್ವೇಸ್ ಅ ಟ್ರೇಟರ್. ಹಾಗೇನೆ ಈ ಕೇರಳದವರ ಯಾವ ರೀತಿ ರ್ಯಾಡಿಕಲೈಸ್ ಆಗ್ಬಿಟ್ಟಿದ್ದಾರೆ ನೋಡಿ, ಮೂಲಭೂತವಾದಿಗಳಿದ್ದಾರೆ. ಇವ್ರಿಗೆ ಯಾರಿಗೂ ಕೂಡ ಭಾರತ ದೇಶದ ಮೇಲೆ ಪ್ರೀತಿನೇ ಇಲ್ಲ. ಇವರು ಯಾರೂ ಕೂಡ ತಮ್ಮನ್ನ ತಾವು ಭಾರತೀಯರು ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ. ಯಾರು ಈ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದಾರೆ ಅವರ ಮುಖದಲ್ಲಿ ನಾಚಿಕೆ ಅನ್ನೋದೇ ಇಲ್ಲ ಅಂತ ಹೇಳಿ ಟ್ವೀಟ್ ಮಾಡಿದಂತಹ ನೆಟ್ಟಿಗರು ಇವ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾರು ಈ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದಾರೆ ಅವರನ್ನ ಹುಡುಕಿ ಅವರ ವೀಸಾವನ್ನ ಕ್ಯಾನ್ಸಲ್ ಮಾಡಿ, ಒಂದ್ ವೇಳೆ ಅವ್ರದ್ದೇನೋ ಬಿಸ್ನೆಸ್ ಸೆಟಪ್ ಇತ್ತು ಭಾರತದಲ್ಲಿ ಅಂತ ಹೇಳಿದ್ರೆ ಭಾರತ ಸರ್ಕಾರ ಇಂಥವರ ವಿರುದ್ಧವೂ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಕೊಂಡು ನೆಟ್ಟಿಗರು ಎಲ್ಲರೂ ಕೂಡ ಟ್ವೀಟ್ಗಳ ಸುರಿಮಳೆಯನ್ನು ಗೈದಿದ್ದಾರೆ. ಆಬ್ವಿಯಸ್ಲಿ ಇದು ಕೋಪ ತರಿಸುವಂತಹ, ಆಕ್ರೋಶ ತರಿಸುವಂತಹ ಘಟನೆ. ಇಂಥ ಸಮಯದಲ್ಲಿ ನೀವು ಪಾಕಿಸ್ತಾನದ ಆಟಗಾರರನ್ನ ಇನ್ವೈಟ್ ಮಾಡ್ತೀರಾ ಅಂದ್ರೆ ಅದರಲ್ಲೂ ಕೂಡ
ಭಾರತ ಅಂದ್ರೆ ಸಾಕು ನಿಗಿ ನಿಗಿ ಕೆಂಡ ಕಾರ್ತಿರ್ತಾನೆ, ವಿಷ ಕಾರ್ತಿರುವಂತಹ ಶಾಹಿದ್ ಅಫ್ರಿದಿ. ಇಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗ್ಬೇಕಾದ್ರೆ ಈತ ಪಾಕಿಸ್ತಾನನೇ ವಿನ್ ಆಗ್ಬಿಡ್ತು ಅಂತ ಹೇಳಿ ಪಾಕಿಸ್ತಾನದ ಬೀದಿ ಬೀದಿಗಳಲ್ಲಿ ವಿಜಯೋತ್ಸವವನ್ನು ಆಚರಿಸಿದಂತಹ ಮನಸ್ಥಿತಿ ಒಂದು. ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಭಾರತದಲ್ಲಿ ಪಟಾಕಿ ಹೊಡೆದ್ರೂ ಕೂಡ ಸಾಕು ನೀವು ಪಾಕಿಸ್ತಾನದವರೇ ಬಾಂಬ್ ಹಾಕಿದ್ರಿ ಅಂತ ಹೇಳಿ ಇಲ್ಲ ಸಲ್ಲದ ಆರೋಪವನ್ನು ನಮ್ಮ ಮೇಲೆ ಮಾಡ್ತೀರಾ. ಉಗ್ರರು ಬಂದು ದಾಳಿ ಮಾಡಿದ್ರಲ್ಲ, ಇದು ಜಮ್ಮು ಕಾಶ್ಮೀರದಲ್ಲೇ 6 ರಿಂದ 8 ಲಕ್ಷ ಜನ ಭಾರತೀಯ ಯೋಧರಿದ್ದಾರೆ. ಏನ್ ಮಾಡಿದ್ರು ಹಾಗಾದ್ರೆ? ಇದು ನಿಮ್ಮ ಭದ್ರತಾ ವೈಫಲ್ಯ ಅಂತ ಹೇಳಿ ಭಾರತದ ವಿರುದ್ಧ ಆರೋಪವನ್ನ ಮಾಡಿದಂತ ವ್ಯಕ್ತಿನ ನೀವು ಕಾರ್ಯಕ್ರಮ ಕರೆಸ್ತಿದ್ದೀರಾ. ಇಡೀ ಜಗತ್ತೇ ಗೊತ್ತು ಉಗ್ರರನ್ನ ಪೋಷಿಸ್ತಿರೋರು ಯಾರು, ಉಗ್ರರಿಗೆ ಸ್ವರ್ಗ ಆಗಿರೋ ದೇಶ ಯಾವುದು ಅಂತ ಹೇಳಿ. ಅದಕ್ಕೇನು ಸಾಕ್ಷ್ಯಗಳು ಬೇಕಾಗಿಲ್ಲ. ನಿಮ್ಮ ಪಾಕಿಸ್ತಾನ ಶಾಹಿದ್ ಅಫ್ರಿದಿ ಅವರೇ, ಆದ್ರೆ ನೀವೇನ್ ಹೇಳ್ತೀರಾ? ಭಾರತವೇ ಭಯೋತ್ಪಾದನೆಯನ್ನ ಆಯೋಜಿಸಿ ಪಾಕಿಸ್ತಾನದ ಮೇಲೆ ಗೂಬೆ ಕೂರಿಸ್ತಿದೆ ಅಂತ ಎಲ್ಲ ಸಲದ ಮಾತುಗಳನ್ನ ಆಡಿದ್ರಿ. 2020ರಲ್ಲಿ ಶಾಹಿದ್ ಅಫ್ರಿದಿ POKಗೆ ಭೇಟಿ ಕೊಟ್ಟಾಗ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದ. ಪ್ರಧಾನಿ ಮೋದಿ ಅವರನ್ನ ಕೊರೋನಾ ವೈರಸ್ಗೆ ಹೋಲಿಸಿದ್ದ. ಇಡೀ ವಿಶ್ವ ಕೊರೋನಾ ಸೋಂಕಿನಿಂದ ಬಳಲ್ತಾ ಇದೆ, ಸಾಂಕ್ರಾಮಿಕ ರೋಗದಿಂದ ನರಳ್ತಾ ಇದೆ. ಆದ್ರೆ ಮೋದಿಯವರ ಹೃದಯ ಮತ್ತು ಮನಸ್ಸು ಇದಕ್ಕಿಂತಲೂ ಕೂಡ ಅಪಾಯಕಾರಿಯಾಗಿದೆ ಅಂತ ಹೇಳಿ ಭಾರತದ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದ. ಕಾಶ್ಮೀರದಲ್ಲಿ ಭಾರತ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಹೇಳಿ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದ. ಹಾಗೆ ಪಾಕಿಸ್ತಾನದ ಕ್ರಿಕೆಟ್ ಕುಂಠಿತವಾಗಿ ಸಾಗೋದಕ್ಕೆ ಭಾರತ ಕಾರಣ ಅಂತ ಹೇಳಿ ಬಾಯಿ ಚಪ್ಪಲಕ್ಕೆ ಏನೇನು ಹೇಳಿಕೆ ಬೇಕೋ ಅದು ಕೂಡ ಭಾರತದ ವಿರುದ್ಧವೇ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಇರೋ ಮನುಷ್ಯನನ್ನ ನೀವು ಇನ್ವೈಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿ ಎಂತದ್ದು? ದುಬೈನಲ್ಲಿರುವ ಕೇರಳಿಗರೇ, ನಿಮ್ಮನ್ನ ನೀವು ಇಂಡಿಯನ್ಸ್ ಅಂತ ಕನ್ಸಿಡರ್ ಮಾಡಲ್ವಾ? ನಿಮ್ಮ ಮನಸ್ಸಿನಲ್ಲಿ ದ್ವೇಷ, ಆಕ್ರೋಶ, ನೋವು, ಅಸಹನೆ ಯಾಕಿಲ್ಲ? ಯಾವಾಗ ಭಾರತದಾದ್ಯಂತ ಇವರ ನಡೆಗೆ ಆಕ್ರೋಶ ವ್ಯಕ್ತವಾಯಿತೋ ಈ ಕಾರ್ಯಕ್ರಮದ ಆಯೋಜಕರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿರಲಿಲ್ಲ. ಅದೇ ಪ್ರಾಂಗಣದಲ್ಲಿರೋ ಮತ್ತೊಂದು ಸಭೆಗೆ ಅವರು ಬಂದಿದ್ರು. ಆಗ ಅವರು ನಮ್ಮ ವೇದಿಕೆಗೆ ಅಚಾನಕ್ ಆಗಿ ಬಂದ್ರು. ಇದಕ್ಕಾಗಿ ನಾವು ವಿಷಾದಿಸುತ್ತೇವೆ ಅಂತ ಹೇಳಿ ಅಲ್ಲಿನ ಕೇರಳಿಗರು ಹೇಳಿದ್ದಾರೆ. ಇದೇ ಕೇರಳಿಗರು ಅವ್ರು ಸ್ಟೇಜ್ ಮೇಲೆ ಬಂದಾಗ ಬೂಮ್ ಬೂಮ್ ಅಫ್ರಿದಿ ಅಂತ ಚಿಯರ್ ಅಪ್ ಮಾಡಿದ್ರು. ಅದಕ್ಕೆ ಶಾಹಿದ್ ಅಫ್ರಿದಿ ಕೂಡ ಹೋಗಯ ಬೂಮ್ ಅಂದ. ಈಗ ಅಲ್ಲಿನ ಕೇರಳಿಗರು ಏನೇ ತೇಪೆ ಹಚ್ಚೋ ಕೆಲಸ ಮಾಡಿದ್ರು ಕೂಡ ನೀವು ಅಫ್ರಿದಿಯನ್ನ ಭವ್ಯವಾಗಿ ವೆಲ್ಕಮ್ ಮಾಡಿದ ರೀತಿ ಮಾತ್ರ ಕಣ್ಣಿಗೆ ರಾಚುವಂತಿತ್ತು. ಇನ್ನು ಭಾರತೀಯರು ಕೂಡ ಇಂಥವರ ವಿರುದ್ಧ ಒಂದು ಕಣ್ಣಿಡಿ ಇಂಥವರಿಗೆ ತಕ್ಕ ಶಾಸ್ತಿಯನ್ನ ಮಾಡಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.